ಕನ್ನಡದ ಎಲ್ಲಾ ಮಕ್ಕಳಿಗೆ ನಮಸ್ಕಾರ. ನಾನು CRS ಸರ್. ಈ ವಿಡಿಯೋದಲ್ಲಿ ಸೆಂಟರ್ ಆಫ್ ಮಾಸ್ ಇನ ಕಾನ್ಸೆಪ್ಟ್ ಮತ್ತೆ ಅದರ ಮೇಲೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಒಂದಷ್ಟು ಲೆಕ್ಕಗಳನ್ನ ನಿಮಗೋಸ್ಕರ ತಂದಿದ್ದೀನಿ. ಒಂದೊಂದನ್ನೇ ಡಿಸ್ಕಸ್ ಮಾಡೋಣ. ಮೊದಲನೇದು ಸೆಂಟರ್ ಆಫ್ ಮಾಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಭಾಗ. ಹಾಗಾಗಿ ಆ ಕೆಲಸನ ಮಾಡೋಣ. ಸೆಂಟರ್ ಆಫ್ ಮಾಸ್ ಅಂದ್ರೆ ಒಂದು ವಸ್ತುವಿನ ಪೂರ್ತಿ ಮಾಸ್, ಪೂರ್ತಿ ಭಾರ ಯಾವ ಪಾಯಿಂಟ್ ನಲ್ಲಿ ಏಕತ್ರಿತವಾಗಿದೆಯೋ ಆ ಪಾಯಿಂಟ್ ಅನ್ನ ಸೆಂಟರ್ ಆಫ್ ಮಾಸ್ ಅಂತಾರೆ. ಅದಕ್ಕೆ ಇಲ್ಲಿದೆ, where it is the point at which all the mass of the body can be assumed to be concentrated at. ಆ ಪೂರ್ತಿ ಆಬ್ಜೆಕ್ಟಿನ, ಆ ಪೂರ್ತಿ ವಸ್ತುವಿನ ಮಾಸು ಯಾವ ಪಾಯಿಂಟ್ ಅಲ್ಲಿ ಏಕತ್ರಿತವಾಗಿದೆ ಅಂತ ಅಂದ್ಕೋಬಹುದೋ ಅಂತಹ ಪಾಯಿಂಟ್ ನ ಸೆಂಟರ್ ಆಫ್ ಮಾಸ್ ಅಂತಾರೆ. ಈಗ ಒಂದು ಎಕ್ಸಾಂಪಲ್, ಇಲ್ಲಿ ಒಂದು ನಾರ್ಮಲ್ PVC ಪೈಪ್ ಇದೆ. ಈ ಪೈಪಿನ ಸೆಂಟರ್ ಆಫ್ ಮಾಸ್ ಎಲ್ಲಿದೆ ಅಂತ ನಾ ಕೇಳಿದ್ರೆ ನೀವು ಹೇಳಬಹುದು ಎಕ್ಸಾಕ್ಟ್ಲಿ ಇಲ್ಲೆಲ್ಲೋ ಸೆಂಟ್ರಲ್ ಇರಬಹುದು ಸರ್ ಅಂತ ಹೇಳಿ. ಹೇಗೆ ಹೇಳ್ತೀರಿ? ಅಕಸ್ಮಾತ್ ಈ ಪೈಪ್ ಎಲ್ಲಾ ಕಡೆ ಅಷ್ಟೇ ಭಾರ ಇಲ್ದಲೇನೆ ಈ ಕಡೆ ಜಾಸ್ತಿ ಭಾರ, ಈ ಕಡೆ ಕಡಿಮೆ ಭಾರ ಇದ್ದಿದ್ರೆ ಎಕ್ಸಾಕ್ಟ್ಲಿ ಸೆಂಟರ್ ಅಲ್ಲಿ ಇರ್ತಿರ್ಲಿಲ್ಲ. ಈ ಕಡೆ ಭಾರ ಇರೋದ್ರಿಂದ ಸೆಂಟರ್ ಆಫ್ ಮಾಸ್ ಆ ಕಡೆಗೆ ಶಿಫ್ಟ್ ಆಗಿರೋದು. ಸೊ ಯಾವುದೇ ಬಾಡಿಯ ಸೆಂಟರ್ ಆಫ್ ಮಾಸ್ ಎಲ್ಲಿರುತ್ತೆ ಅಂತಂದ್ರೆ ಬಹುಶಃ ಎಲ್ಲಾ ಮಾಸು ಯಾವ ಕಡೆ ಜಾಸ್ತಿ ಇರುತ್ತೋ ಆ ಕಡೆಗೆ ಸೆಂಟರ್ ಆಫ್ ಮಾಸ್ ಶಿಫ್ಟ್ ಆಗಿರುತ್ತೆ. ಆದರೆ ಇದು ಯೂನಿಫಾರ್ಮ್ ರಾಡ್ ಅಂತ ಕರಿಬಹುದು. ಅಂದ್ರೆ ಎಲ್ಲಾ ಕಡೆ ಅದರ ಮಾಸ್ ಸೇಮ್ ಇರೋದ್ರಿಂದ ಸೆಂಟರ್ ಆಫ್ ಮಾಸ್ ಮಧ್ಯದಲ್ಲಿರುತ್ತೆ. ಅದನ್ನ ಕಂಡುಹಿಡಿಯೋದು ಹೇಗೆ? ಒಕ್ಕೆ ಸ್ಕೇಲ್ ಇಟ್ಕೊಂಡು ಮೆಜರ್ ಮಾಡಕ್ ಬರೋದಿಲ್ಲ. ಇವಾಗ ಸ್ಕೇಲ್ ಇಲ್ಲ ನಮ್ಮ ಹತ್ರ. ಎಕ್ಸಾಕ್ಟ್ಲಿ ಸೆಂಟ್ರಲ್ ಇಟ್ರೆ ಹೀಗಿಟ್ಕೊಂಡು ಬಿದ್ದೋಗುತ್ತೆ. ಒಂದ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗತ್ತೆ. ಅದ್ರ ಬದಲು ಹೀಗಿಟ್ಕೊಂಡು ಒಂದ್ ಕಡೆಯಿಂದ ಕೈಗಳನ್ನ ಹತ್ರ ತರ್ತಾ ಹೋದ್ರೆ ಎಕ್ಸಾಕ್ಟ್ಲಿ ಸೆಂಟರ್ ಆಫ್ ಮಾಸ್ ಅಲ್ಲಿ ಮೀಟ್ ಆಗುತ್ತೆ. ಆ ಜಾಗದಲ್ಲಿ ನಾವು ಅದನ್ನ ಬ್ಯಾಲೆನ್ಸ್ ಮಾಡಬಹುದು. ಹೀಗೆ ಸೆಂಟರ್ ಆಫ್ ಮಾಸ್ ಅನ್ನ ಕ್ವಿಕ್ ಆಗಿ ಕಂಡುಹಿಡಿಯೋ ವಿಧಾನ ಇದು. ಸೊ ಇಲ್ಲಿ ಸೆಂಟರ್ ಆಫ್ ಮಾಸ್ ಇದೆ, ಹಾಗಾಗಿ ಅದು ಆ ಪಾಯಿಂಟ್ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ಸಮಾಚಾರ. ಹೀಗಿರ್ಬೇಕಾದ್ರೆ ಬೇರೆ ಬೇರೆ ಬಾಡಿಗಳ ಸೆಂಟರ್ ಆಫ್ ಮಾಸ್ ಎಲ್ಲಿದೆ ಅನ್ನೋದನ್ನ ಒಂದೊಂದನ್ನೇ ನೋಡೋಣ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ರಾಡ್ ಇದೆ ಅಂತ ಅನ್ಕೊಳ್ಳೋಣ. ಆ ರಾಡ್ ಯೂನಿಫಾರ್ಮ್ ರಾಡ್, ನಮ್ಮ ಈ PVC ಪೈಪ್ ಥರನೇನೆ. ಅದೆಲ್ಲಿದೆ ಅದರ ಸೆಂಟರ್ ಆಫ್ ಮಾಸ್ ಅಂದ್ರೆ ನೀವು ಹೇಳ್ಬೋದು ಸರ್ ಎಕ್ಸಾಕ್ಟ್ಲಿ ಸೆಂಟರ್ ಅಲ್ಲಿ ಇದೆ ಸರ್ ಅಂತ ಹೇಳಿ. ಒಂದು ಸ್ಫಿಯರ್ ಅನ್ನ ತಗೊಳ್ಳೋಣ. ಇವಾಗ ಈ ಸ್ಫಿಯರ್ ಅನ್ನ ತಗೊಂಡಾಗ ಹೀಗೆ, ಸಾರಿ, ಯು ಗೆಟ್ ಅ ಸ್ಫಿಯರ್. ಇಲ್ಲೊಂದು ಸ್ಫಿಯರ್ ಇದೆ. ಆ ಸ್ಫಿಯರಿನ ಸೆಂಟರ್ ಆಫ್ ಮಾಸ್ ಎಲ್ಲಿದೆ ಸರ್ ಅಂತ ನೀವು ಕೇಳಿದ್ರೆ ಆಗ ಇಲ್ಲಿದೆ, ಎಕ್ಸಾಕ್ಟ್ಲಿ ಮಧ್ಯದಲ್ಲಿದೆ ಅಂತ ಹೇಳಬಹುದು. ಈ ತರ ರೆಗ್ಯುಲರ್ ಬಾಡೀಸ್ ಗೆ ಸೆಂಟರ್ ಆಫ್ ಮಾಸ್ ಎಲ್ಲಿರುತ್ತೆ ಅಂದ್ರೆ ತನ್ನ ಜಾಮೆಟ್ರಿಕ್ ಸೆಂಟರ್ ಅಲ್ಲಿ ಇರುತ್ತೆ ಅನ್ನೋದು ಒಂದು ಅನುಭವಕ್ಕೆ ಬರುವಂತಹ ವಿಚಾರ. ರೆಗ್ಯುಲರ್ ಬಾಡೀಸ್ ಅಂತಂದ್ರೆ ಅದು ಸ್ಫಿಯರ್ ಆಗಿರಬಹುದು, ಕ್ಯೂಬ್ ಆಗಿರಬಹುದು, ಅದು ನಮ್ಮ ಫಾರ್ ಎಕ್ಸಾಂಪಲ್ ಈವನ್ ಫಾರ್ ದಟ್ ಮ್ಯಾಟರ್ ಕ್ಯೂಬಾಯ್ಡ್ ಸಹ ಆಗಿರಬಹುದು, ರಾಡ್ ಆಗಿರಬಹುದು. ಇವೆಲ್ಲ ಬಾಡೀಸ್ಗೆ ಸೆಂಟರ್ ಆಫ್ ಮಾಸ್ ಆ ಜಾಮೆಟ್ರಿಕ್ ಸೆಂಟರ್ ಅಲ್ಲೇ ಇರುತ್ತೆ. ಅಕಸ್ಮಾತ್ ಆ ಬಾಡಿ ಇಲ್ದಲೇ ಇದ್ರೆ ಸಿಮಿಟ್ರಿಕ್ ಆಗಿ ಹೆಂಗ್ ಮಾಡೋದು ಅಂತ ನೋಡೋಣ. ಅದನ್ನ ಮುಂದೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಹೆಜ್ಜೆ ಸೆಂಟರ್ ಆಫ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ಏನು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಅಕಸ್ಮಾತ್ ನಮ್ಗೆ ಬಹಳ ಪುಟಾಣಿ ಪಾಯಿಂಟ್ ಗಳಿದೆ ಅಂತ ಅನ್ಕೊಳ್ಳೋಣ. ಇದು ನಮ್ಮ Y ಕೋಆರ್ಡಿನೇಟ್, ಅದು ನಮ್ಮ X ಕೋಆರ್ಡಿನೇಟ್. ಈ ಸಣ್ಣ ಸಣ್ಣ ಪಾಯಿಂಟ್ ಮಾಸ್ಗಳು ಕೋಆರ್ಡಿನೇಟ್ ಸಿಸ್ಟಮ್ಮಿನ ಮೇಲೆ ಹೀಗೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಕೂತಿದ್ರೆ ಆಗ ಆ ಎಲ್ಲಾ ಪಾಯಿಂಟ್ ಗಳದ್ದು ಒಂದು ಸೆಂಟರ್ ಆಫ್ ಮಾಸ್ ಇರುತ್ತೆ. ಆ ಸೆಂಟರ್ ಆಫ್ ಮಾಸ್ ಕಂಡುಹಿಡಿಯೋದು ಹೇಗೆ ಅನ್ನೋದು ನೆಕ್ಸ್ಟ್ ನೋಡೋಣ. ಇದು ಸೆಂಟರ್ ಆಫ್ ಮಾಸ್ಗೆ ಫಾರ್ಮುಲಾ. ನಿಮ್ಗೆ ಆಗ್ಲೇ ನಾ ಹೇಳಿದ ಹಾಗೆ ಇದು Y ಕೋಆರ್ಡಿನೇಟ್, X ಕೋಆರ್ಡಿನೇಟ್ ಅಂದ್ರೆ ಅಲ್ಲಿ ಸಾಕಷ್ಟು ಮಾಸ್ಗಳಿರಬಹುದು. ಇದು ಮೊದಲನೇ ಪಾಯಿಂಟ್ ಮಾಸು, ಇದು ಎರಡನೇ ಪಾಯಿಂಟ್ ಮಾಸು, ಇದು ಮೂರನೇ ಪಾಯಿಂಟ್ ಮಾಸು, ಇದು ಕೊನೆಯ ಪಾಯಿಂಟ್ ಮಾಸ್ ಆಗಿರಬಹುದು. M1, M2, M3 ಮತ್ತೆ Mn ಆ ಮಾಸ್ಗಳ ಮ್ಯಾಗ್ನಿಟ್ಯೂಡ್. ಹಾಗಾಗಿ X1 ಅಂದ್ರೆ ಈ ಮಾಸಿನ X ಕೋಆರ್ಡಿನೇಟ್,
x2 ಅಂದ್ರೆ ಆ ಮಾಸಿನ x ಕೋಆರ್ಡಿನೇಟ್, m3 ಅಂದ್ರೆ x3 ಅಂದ್ರೆ m3 ಇನ x ಕೋಆರ್ಡಿನೇಟ್, ಹಾಗೆ m1 x1 plus m2 x2 and so on till mn xn divided by m1 plus m2 plus m3 and so on till mn ಮಾಡಿದ್ರೆ ನಮ್ಮ x ಕೋಆರ್ಡಿನೇಟ್ ಸೆಂಟರ್ ಆಫ್ ಮಾಸ್ ಇನ x ಕೋಆರ್ಡಿನೇಟ್ ಬಂದ್ಬಿಡುತ್ತೆ. ಹಾಗೆ y ಕೋಆರ್ಡಿನೇಟ್ ಇನ ಸೆಂಟರ್ ಆಫ್ ಮಾಸು z ಕೋಆರ್ಡಿನೇಟ್ ಇನ ಸೆಂಟರ್ ಆಫ್ ಮಾಸು ಸಹ ನೀವು ಕಂಡು ಹಿಡ್ಕೋಬಹುದು. ಸೊ ನಮ್ಮ 3 ಡೈಮೆನ್ಷನ್ಗೆ 3 ಫಾರ್ಮುಲಾ ಇದೆ. ಇದನ್ನ ಬಳಸಿ ನಾವು ಲೆಕ್ಕಗಳನ್ನ ಮಾಡೋದು ಹೇಗೆ ಅಂತ ಈಗ ನೋಡೋಣ. ಬನ್ನಿ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಂದಂತಹ ಲೆಕ್ಕ ತಗೊಂಡ್ ಬಂದಿದ್ದೀನಿ. ಮಾಸಸ್ 8, 2, 4, 2 kg are placed at the corners A, B, C, D respectively of a square ABCD of diagonal 80 centimeter. ಅಂದ್ರೆ ಈ ಡಯಾಗ್ನಲ್ ಏನಿದೆಯಲ್ಲ ಅದು 80 ಸೆಂಟಿಮೀಟರ್ ಇದೆಯಂತೆ. ಸೊ ಸ್ಕ್ವೇರಿನ ಸೈಡ್ ನಮಗೆ ಕೊಟ್ಟಿಲ್ಲ, ನಮಗೆ ಅದರ ಡಯಾಗ್ನಲ್ಲಿನ ಉದ್ದ ಕೊಟ್ಟಿದ್ದಾರೆ 80 ಸೆಂಟಿಮೀಟರ್ ಇದೆಯಂತೆ. The distance of the center of mass A will be, ಅಂದ್ರೆ A ಇಂದ ಸೆಂಟರ್ ಆಫ್ ಮಾಸ್ ಎಷ್ಟು ದೂರದಲ್ಲಿದೆ ಅಂತ ಹೇಳಿ ಕೇಳ್ತಾರೆ. ನಾವು ಫಸ್ಟ್ ಎಕ್ಸ್ ಸಿ ಎಂ ಮತ್ತೆ ವೈ ಸಿ ಎಂ ನ ಕಂಡು ಹಿಡ್ಕೊಂಡ್ಬಿಡೋಣ. ಅದಕ್ಕೆ ಬಹಳ ಸುಲಭವಾಗಿ ಕೆಲಸ ಮಾಡಬೇಕಾಗಿದೆ. ಇವಾಗ m1 ಅಂದ್ರೆ ಎಲ್ಲಿದೆ ಅಂತ ನೋಡೋಣ. m1 ಅಂದ್ರೆ ಇದಪ್ಪ 8 kg, 8 kg ಅಂತ ಬರ್ಕೋತೀನಿ ಅದನ್ನ. x1 ಎಷ್ಟಿದೆ ನೋಡೋಣ. ಅದು ಕೂತಿರೋ ಜಾಗ ಆರಿಜಿನ್ ಆದ್ರಿಂದ ಎಕ್ಸ್ ಕೋಆರ್ಡಿನೇಟ್ 0 ಆಗುತ್ತೆ. ಹಾಗೆ y1 ಆರಿಜಿನ್ ನಲ್ಲಿ 0 ಇರುತ್ತೆ. ಆ ಮಾಸ್ ಆರಿಜಿನ್ ಅಲ್ಲಿ ಇರೋದ್ರಿಂದ 2x ಮತ್ತೆ y 0. ಈಗ m2 ಎಷ್ಟು ಅಂತ ನೋಡೋಣ. m2 ಅಂದ್ರೆ ಬಿ ಪಾಯಿಂಟ್ ಅಲ್ಲಿ ಇರುವಂತಹ ಮಾಸು ಅದು 2 kg ನಪ್ಪ. x1 ಎಷ್ಟಿದೆ ಅಂತ ನೀವು ಕೇಳಿದ್ರೆ ನೋಡಿ, ಈ ಡಯಾಗ್ನಲ್ 80 ಸೆಂಟಿಮೀಟರ್ ಇದೆ, ಇದು 45 ಡಿಗ್ರಿ ಆಗಿದ್ರಿಂದ ನೀವು ಕಾಸ್ 45 ಮಾಡ್ಕೋಬಹುದು. ಯಾಕೆಂದ್ರೆ ಇದು ಅಡ್ಜೇಸೆಂಟ್ ಸೈಡ್ ಕಂಡು ಹಿಡಿಬೇಕು, ಹೈಪೋಟಿನಿಯಸ್ ಗೊತ್ತಿದೆ. ಹಾಗಾಗಿ ಇದು 80 ಕಾಸ್ 45 ಆಗುತ್ತೆ. 80 ಕಾಸ್ 45 ಅಂದ್ರೆ 80/√2. ಹಾಗಾಗಿ ಅದರ ಎಕ್ಸ್ ಕೋಆರ್ಡಿನೇಟ್ 80/√2 ಅಂತ ಹೇಳಿ ಬರ್ಕೋಬಹುದು. ಹಾಗೆ ವೈ ಕೋಆರ್ಡಿನೇಟ್ ಅದರದ್ದು 0, ಯಾಕೆಂದ್ರೆ ಈ ಬಿ ಅನ್ನೋ ಮಾಸು ಎಕ್ಸ್ ಕೋಆರ್ಡಿನೇಟ್ ಮೇಲೆ, ಎಕ್ಸ್ ಆಕ್ಸಿಸ್ ಮೇಲೆ ಕೂತಿರೋದ್ರಿಂದ ಅದರ ವೈ ಕೋಆರ್ಡಿನೇಟ್ 0 ಆಗುತ್ತೆ. m3 ನೋಡೋಣ. m3 ಈಸ್ ನಮ್ಗೆ ಸಿ ಪಾಯಿಂಟಿನ ಮಾಸು, ಅದು 4 kg ಇದೆ. x2 x3 ಈಗ x3 ಈಸ್ ಇದು ನೋಡಿ, ಇದು ಎಕ್ಸ್ ಆಕ್ಸಿಸ್ ಅಲ್ಲೂ 80 ಕಾಸ್ 45 ಅಷ್ಟು ದೂರದಲ್ಲಿದೆ, ವೈ ಆಕ್ಸಿಸ್ ಅಲ್ಲೂ 80 ಕಾಸ್ 80 ಸೈನ್ 45 ಅಷ್ಟು ದೂರದಲ್ಲಿದೆ. ಕಾಸು ಸೈನು 45 ಡಿಗ್ರಿಗೆ ಒಂದೇ ಇರೋದ್ರಿಂದ x3 80/√2 ಅಂತ ಹೇಳಿ ಬರೀಬಹುದು. y3 ಸಹ y3 ಸಹ 80/√2 ಅಂತ ಬರೀಬಹುದು. ಇಲ್ಲಿ ಆಕ್ಚುಲಿ ಇದು y2, ಹಾಗಾಗಿ y2 ನ 0 ಅಂತ ಬರೀತೀನಿ. ಇಲ್ಲಿ m4 ಎಷ್ಟಿದೆ ಸರ್ ಅಂತ ನೀವು ಕೇಳಿದ್ರೆ, m4 ಲಾಸ್ಟ್ ಡಿ ಪಾಯಿಂಟ್ ನಲ್ಲಿರೋದು 2 kg ಮಾಸು. x4 ನೋಡಿ ವೈ ಆಕ್ಸಿಸ್ ಮೇಲಿದೆ ಆ ಡಿ ಅನ್ನೋ ಪಾಯಿಂಟ್, ಹಾಗಾಗಿ ಇದು 0. y4 ಅನ್ನೋದನ್ನ 80/√2 ಅಂತ ಹೇಳಿ ಬರ್ಕೋಬಹುದು. ಇದೆಲ್ಲ ಸೆಂಟಿಮೀಟರ್ ಅಲ್ಲಿದೆ, ಎಲ್ಲದನ್ನು ಬರ್ಕೊಳಕ್ ಹೋಗಿಲ್ಲ. ಈಗ ಎಕ್ಸ್ ಸಿ ಎಂ ನ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ಹೇಗೆ ನೋಡೋಣ. ಎಕ್ಸ್ ಸಿ ಎಂ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಬಹಳ ಸುಲಭ. ಎಕ್ಸ್ ಸಿ ಎಂ is equal to m1 x1 plus m2 x2 plus m3 x3 plus m4 x4 divided by m1 plus m2 plus m3 plus m4 ಅಂತ ಹೇಳಿ ಬರ್ಕೋಬಹುದು. ಮಕ್ಕಳ m1 8 kg, x1 0 ಇದೆ, m2 2 kg, x2 80/√2 ಇದೆ, ಪ್ಲಸ್ ಎಕ್ಸ್ m3 4 kg ಮಲ್ಟಿಪ್ಲೈಡ್ ಬೈ x3 ಅದು ಸಹ 80/√2 ಇದೆ, x4 2 kg ಇದೆ ಮಲ್ಟಿಪ್ಲೈಡ್ ಬೈ m4 2 kg ಡಿವೈಡ್ ಬೈ x4 0. m1 plus m2 plus m3 plus m4 8 plus 2 plus 4 plus 2. ಇದನ್ನ ಸಾಲ್ವ್ ಮಾಡಬೇಕು. ಈಗ
ಇದು ಹೇಗಿದ್ರು 0 ಮಲ್ಟಿಪ್ಲೈ ಆಗ್ತಿರೋದ್ರಿಂದ ಅದೆಲ್ಲ 0 ಆಗ್ಬಿಡುತ್ತೆ. ಇದು 160, ಇದು 320, ಎರಡನ್ನೂ ಸೇರಿಸಿದ್ರೆ 480. 480 ಡಿವೈಡೆಡ್ ಬೈ √2 ಹೋಲ್ ಡಿವೈಡೆಡ್ ಬೈ 16 ಅಂತಂದ್ರೆ ಆನ್ಸರ್ 30 ಡಿವೈಡೆಡ್ ಬೈ √2 ಸೆಂಟಿಮೀಟರ್ ಬರುತ್ತೆ. ಇದು ನಮ್ಮ ಎಕ್ಸ್ ಕೋಆರ್ಡಿನೇಟಿನ ಸೆಂಟರ್ ಆಫ್ ಮಾಸ್. ಹೀಗೆ ವೈ ಕೋಆರ್ಡಿನೇಟಿನ ಸೆಂಟರ್ ಆಫ್ ಮಾಸ್ ಅನ್ನು ಬರ್ಕೋಬಹುದು. ತಮ್ಮೆಲ್ಲರಿಗೂ ಫಾರ್ಮುಲಾ ಗೊತ್ತಿದೆ ಅಂತ ಅನ್ಕೋತೀನಿ. ವೈ ಸಿ ಎಂ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ M1Y1 ಪ್ಲಸ್ M2Y2 M1Y1 ಪ್ಲಸ್ M2Y2 ಪ್ಲಸ್ M3Y3 ಪ್ಲಸ್ M4Y4 ಡಿವೈಡೆಡ್ ಬೈ M1 ಪ್ಲಸ್ M2 ಪ್ಲಸ್ M3 ಪ್ಲಸ್ M4 ಆಗೋಯ್ತು. ಇದು ನಮ್ಮ ವೈ ಕೋಆರ್ಡಿನೇಟ್ಗೆ ಸೆಂಟರ್ ಆಫ್ ಮಾಸಿನ ಈಕ್ವೇಶನ್. ಇದೆಲ್ಲವನ್ನು M1 M2 M3 M4 Y1 Y2 Y3 Y4 ಗೊತ್ತಿರೋದ್ರಿಂದ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹಿಡಿಬಹುದು. ನೀವು ನೋಡ್ತೀರಿ ಅದು 30 ಬೈ √2 ಸೆಂಟಿಮೀಟರ್ ಬರುತ್ತೆ. ಇದು ನಮ್ಮ ವೈ ಕೋಆರ್ಡಿನೇಟಿನ ಸೆಂಟರ್ ಆಫ್ ಮಾಸ್ ಆಯ್ತು. ಆದ್ರೆ ನಮಗೆ ಬೇಕಾಗಿರೋದು ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ಸ್ ಅಲ್ಲ. ಕ್ವೆಶ್ಚನ್ ಏನ್ ಕೇಳುತ್ತೆ? ಕ್ವೆಶ್ಚನ್ ನಮ್ಮನ್ನ ದ ಡಿಸ್ಟೆನ್ಸ್ ಆಫ್ ದ ಸೆಂಟರ್ ಆಫ್ ಮಾಸ್ ಆಫ್ ಎ ವಿಲ್ ಬಿ, ಅಂದ್ರೆ ಸೆಂಟರ್ ಆಫ್ ಮಾಸ್ ಫ್ರಮ್ ಎ ಎಷ್ಟು ದೂರದಲ್ಲಿರುತ್ತೆ ಅಂತ ಹೇಳಿ ಕೇಳಿರೋದ್ರಿಂದ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ಅದನ್ನ ಕಂಡುಹಿಡಿಬಹುದು. ಹೇಗ್ ಮಾಡೋದು ಅಂದ್ರೆ ಡಿಸ್ಟೆನ್ಸ್ ಅಲ್ಲಿ ಆರ್ ಅಂತ ಹೇಳ್ಕೊಟ್ಟಿದ್ದಾರೆ. ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸಿ ಎಂ ಸ್ಕ್ವೇರ್ ಪ್ಲಸ್ ವೈ ಸಿ ಎಂ ಸ್ಕ್ವೇರ್ ಅಂತ ಹೇಳಿ ಬರೀಬಹುದು. ಆರ್ ವುಡ್ ಬಿ ಈಕ್ವಲ್ ಟು ರೂಟ್ ಆಫ್ 30 ಡಿವೈಡೆಡ್ ಬೈ √2 ದ ಹೋಲ್ ಸ್ಕ್ವೇರ್ ಪ್ಲಸ್ 30 ಡಿವೈಡೆಡ್ ಬೈ √2 ದ ಹೋಲ್ ಸ್ಕ್ವೇರ್ ಮಾಡ್ಕೊಂಡಾಗ ನಿಮ್ಗೆ ಉತ್ತರ ಬರುತ್ತೆ. ಅದು 30 ಸೆಂಟಿಮೀಟರ್ ಉತ್ತರ ಬರುತ್ತೆ. 30 ಸೆಂಟಿಮೀಟರ್ ಅಂದ್ರೆ ಆಪ್ಷನ್ ಬಿ ಇದೆಯಲ್ಲ ಅದು ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಇದೆಯಲ್ಲ ಅದು ಕರೆಕ್ಟ್ ಆನ್ಸರ್. ಸೊ ಈಗ ಸೆಂಟರ್ ಆಫ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋ ರೀತಿ ಹೀಗೆ. ಇದನ್ನ ಒಂದೇ ಸ್ಲೈಡ್ ಅಲ್ಲಿ ನೋಡೋ ಹಾಗಿದ್ರೆ ಈ ತರ ಮಾಡ್ಕೋಬಹುದು. ನೀವೆಲ್ಲರೂ ಈ ವಿಡಿಯೋನ ಇಲ್ಲಿ ಪಾಸ್ ಮಾಡಿ ಒಂದ್ಸಲ ಈ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಬಂತು ಅಂದ್ರೆ ಖುಷಿ ಆಗುತ್ತೆ. ಈ ಖುಷಿ ನಿಮ್ಮನ್ನ ಮಿಕ್ಕಿದ ಕ್ವೆಶ್ಚನ್ಸ್ ಅನ್ನ ಮಾಡಕ್ ಪ್ರೇರೇಪಿಸುತ್ತೆ. ಹೋಗೋಣ ಮುಂದಿನ ಕ್ವೆಶ್ಚನ್ಗೆ. ಈಗ ಪ್ರಶ್ನೆ, ಅಕಸ್ಮಾತ್ ಸರ್ ಮಾಸ್ಗಳು ಡಿಸ್ಕ್ರೀಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲದೆ ಇದ್ರೆ ಏನ್ ಮಾಡೋದು? ಡಿಸ್ಕ್ರೀಟ್ ಆಗಿ ಅಂದ್ರೆ ಏನು? ಒಂದೊಂದು ಪಾಯಿಂಟ್ ಅಲ್ಲಿ ಒಂದೊಂದು ಮಾಸ್ ಕೂತಿಲ್ದಲೇ ಇದ್ರೆ, ಅಕಸ್ಮಾತ್ ಯಾವ್ದಾದ್ರು ಕಂಟಿನ್ಯೂಸ್ ಮಾಸ್ ಆದ್ರೆ ಅದನ್ನ ಸಾಲ್ವ್ ಮಾಡೋದು ಹೇಗೆ? ಕಂಟಿನ್ಯೂಸ್ ಮಾಸ್ ಅಂತಂದ್ರೆ ಈ ರಾಡ್ ಇದೆಯಲ್ಲ, ಇದು ಕಂಟಿನ್ಯೂಸ್ ಮಾಸ್ಗೆ ಎಕ್ಸಾಂಪಲ್. ಸಾಲಿಡ್ ಸ್ಫಿಯರ್ ಇರಬಹುದು, ಸಾಲಿಡ್ ಹಾಲೋ ಸ್ಫಿಯರ್ ಇರಬಹುದು, ಇವೆಲ್ಲ ಕಂಟಿನ್ಯೂಸ್ ಮಾಸ್ಗೆ ಎಕ್ಸಾಂಪಲ್. ಸೊ ಇಂಥ ಬಾಡಿಗಳಿಗೆ ನಾವು ಸೆಂಟರ್ ಆಫ್ ಮಾಸ್ ಅನ್ನ ಕಂಡುಹಿಡಿಯೋದು ಹೇಗೆ ಅಂತ ಈ ಭಾಗದ ವಿಡಿಯೋದಲ್ಲಿ ನೋಡೋಣ. ಅಡಿಷನ್ಗೆ ಮತ್ತೊಂದು ಹೆಸರೇ ಇಂಟಿಗ್ರೇಷನ್. ಅಲ್ಲಿ M1 x1 M2 x2 ಅಂತಿದ್ರೆ ಇಲ್ಲಿ M1 ಅನ್ನೋದು ಆ ಪೂರ್ತಿ ಸಿಸ್ಟಮಿನ ಪುಟಾಣಿ ಭಾಗ ಆದ್ರಿಂದ ಆ ಎಂ ನ ಡಿಎಂ ಅಂದ್ರೆ ಪುಟ್ಟು ಮಾಸ್ ಅಂತ ಅರ್ಥ. ಅದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ, ಎಕ್ಸ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ. ಹಾಗೆ ಎಲ್ಲ ಮಾಸ್ ಗಳನ್ನ ಒಂದೊಂದೇ ಈ ಪ್ರಾಡಕ್ಟ್ ನ ಆಡ್ ಮಾಡ್ಕೊಂಡ್ ಬಂದು M1 ಡಿವೈಡೆಡ್ ಬೈ M1 ಪ್ಲಸ್ M2 ಪ್ಲಸ್ M3 ಟೋಟಲ್ ಮಾಸ್ ಆಫ್ ದ ಬಾಡಿ ಇಂದ ಡಿವೈಡ್ ಮಾಡಿದ್ರೆ ಸೆಂಟರ್ ಆಫ್ ಮಾಸ್ ಬರುತ್ತೆ ಅನ್ನೋದು ಈ ಇಂಟಿಗ್ರೇಷನ್ನಿನ ಅರ್ಥ. ಹಾಗೆ YCM ಸಹ ಕಂಡುಹಿಡಿಬಹುದು, YCM ಸಹ ಕಂಡುಹಿಡಿಬಹುದು, ZCM ಸಹ ಕಂಡುಹಿಡಿಬಹುದು. ಸೊ 3 ಕೋಆರ್ಡಿನೇಟ್ ಗಳನ್ನು ಕಂಟಿನ್ಯೂಸ್ ಮಾಸ್ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಕಂಡುಹಿಡಿಯೋದು ಹೇಗೆ ಅಂತ ಈ ಫಾರ್ಮುಲಾಗಳನ್ನ ನಿಮಗೋಸ್ಕರ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಹೋಗೋಣ ಮುಂದೆ. ಕ್ಯಾಲ್ಕುಲೇಟ್ ದ ಸೆಂಟರ್ ಆಫ್ ಮಾಸ್ ಆಫ್ ಅ ಸೆಮಿ ಸರ್ಕ್ಯುಲರ್ ರಿಂಗ್ ಅನ್ನೋದು ಪ್ರಶ್ನೆ. ಈಗ ಇದು ಸೆಂಟರ್, ಇದು ಆರಿಜಿನ್ ಅಂತ ಅನ್ಕೊಳ್ಳೋಣ. ಓ ಅಂದ್ರೆ ಆರಿಜಿನ್ ಅಪ್ಪ. ಹೀಗಿರ್ಬೇಕಾದ್ರೆ ನಾವು ಈ ರಿಂಗಿನ, ಸೆಮಿ ಸರ್ಕ್ಯುಲರ್ ರಿಂಗಿನ ಸೆಂಟರ್ ಆಫ್ ಮಾಸ್ ಕಂಡು ಹಿಡಿಯೋದು ಹೇಗೆ ಅಂತ ನೋಡೋಣ. ರಿಂಗ್ ಅಂದ್ರೆ ಬರೀ ಈ ಭಾಗ ಮಾತ್ರ, ಇದಿಲ್ಲ. ಸೊ ಟೋಟಲ್ ಮಾಸ್ ಆಫ್ ದ ರಿಂಗ್ ಎಂ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಸೇ ದ ಮಾಸ್ ಆಫ್ ದ ರಿಂಗ್, ದ ಮಾಸ್ ಆಫ್ ದ ರಿಂಗ್ ಈಸ್ ಎಂ. ಆಗ್ಬಹುದಾ? ಹೀಗಿರ್ಬೇಕಾದ್ರೆ
ಈ ರಿಂಗಿನ ಸೆಂಟರ್ ಆಫ್ ಮಾಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಡೈರೆಕ್ಟ್ ಆಗಿ ನಮ್ಗೆ ಯಾವುದು ಮೆಥಡ್ ಇಲ್ದಲೇ ಇರೋದ್ರಿಂದ ಈ ರಿಂಗಿನ ಒಂದು ಸಣ್ಣ ಭಾಗನ ತಗೊಳ್ಳೋಣ. ಈ ಭಾಗಕ್ಕೆ ಏನ್ ಆಂಗಲ್ ಸೆಂಟರ್ ಇಂದ ಅನ್ನೋದನ್ನ ಲೆಕ್ಕ ಮಾಡೋಣ. ಇವಾಗ ಸೆಂಟರ್ ಇಂದ ಈ ಭಾಗ ಎಷ್ಟು ದಪ್ಪ ಇದೆ, ಎಷ್ಟು ಆಂಗಲ್ ಮಾಡುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಈ ಆಂಗಲ್ ಟೀಟಾ ಆದ್ರೆ ಈ ಆಂಗಲ್ ಇದೆಯಲ್ಲ ಅದೊಂದು ಸಣ್ಣ ಇನ್ಕ್ರಿಮೆಂಟ್, ಹಾಗಾಗಿ ಡಿ ಟೀಟಾ ಅಂತ ಬರೆಯೋಣ. ಇದರ ಎಕ್ಸ್ ಕೋಆರ್ಡಿನೇಟ್ ನೀವೆಲ್ಲ ಹೇಳಬಹುದು, ಯಾಕೆಂದ್ರೆ ಆ ಕಡೆಗೆ ಎಷ್ಟು ಮಾಸ್ ಇದೆಯೋ ಈ ಕಡೆಗೂ ಸಹ ಅಷ್ಟೇ ಮಾಸ್ ಇರೋದ್ರಿಂದ ಸೆಂಟರ್ ಆಫ್ ಮಾಸ್ ಆಫ್ ದಿ ಎಕ್ಸ್ ಕೋಆರ್ಡಿನೇಟ್ ವುಡ್ ಬಿ 0. ಸೊ ಎಕ್ಸ್ ಕೋಆರ್ಡಿನೇಟ್ ಆಫ್ ದ ಸೆಂಟರ್ ಆಫ್ ಮಾಸ್ ವುಡ್ ಬಿ 0 ಅಂಡ್ ಹೆನ್ಸ್ XCM ನಿಮಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. XCM 0 ಅಂತ ಹೇಳಿ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಹೀಗಿರ್ಬೇಕಾದ್ರೆ y ಕೋಆರ್ಡಿನೇಟ್ ಆಫ್ ದ ಸೆಂಟರ್ ಆಫ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡೋಣ. ವಿ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಈ ಸಣ್ಣ ಮಾಸ್ ಇದೆಯಲ್ಲ ಇದನ್ನ dm ಅಂತ ಹೇಳಿ ಬರ್ಕೊಂಡು ಇದರ y ಕೋಆರ್ಡಿನೇಟ್ ಏನು ಅಂತ ನೋಡೋಣ. ಇದರ y ಕೋಆರ್ಡಿನೇಟ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಹೀಗೆ ಒಂದು ಲೈನ್ ಬರ್ಕೋತೀನಿ. ಆ ಸಣ್ಣ ಪುಟ್ಟು ಮಾಸಿನ ಹೈಟ್ ಅದು, ಇದು ಟೀಟಾ ಆದ್ರಿಂದ ಇದನ್ನ ರೇಡಿಯಸ್ ಆರ್, ಇದು ಆರ್ ಸೈನ್ ಥೀಟಾ ಅಂತ ಹೇಳಿ ಬರ್ಕೋಬಹುದು. ಯಾಕೆಂದ್ರೆ ಇದು ಆಪೋಸಿಟ್ ಸೈಡ್ ಅಲ್ವೇ, ಇದು ಥೀಟಾ ಆದ್ರೆ ಇದು ಸಹ ಟೀಟಾ ಆಗುತ್ತೆ, ಇದು ಆಪೋಸಿಟ್ ಸೈಡ್, ಇದು ಆರ್ ಸೈನ್ ಥೀಟಾ ಆಯ್ತು. ನಮ್ಮ ಫಾರ್ಮುಲಾದಲ್ಲಿರೋದು YCM ಇಸ್ ಈಕ್ವಲ್ ಟು 1/m ಟೋಟಲ್ ಮಾಸ್ ಅಂತ ಗೊತ್ತಿದೆ. ಇಂಟಿಗ್ರಲ್ ಆಫ್ y dm ಅಂತ ಹೇಳಿರೋದು y1 to y2 ಅಂತ ಹೇಳಿ. ಹಾಗಾದ್ರೆ y ಅಂದ್ರೆ ಏನು? y ಅಂದ್ರೆ ಈ ಸಣ್ಣ ಮಾಸ್ dm ಇದೆಯಲ್ಲ ಅದರ y ಕೋಆರ್ಡಿನೇಟ್. ಈ ಸಣ್ಣ ಮಾಸ್ ಇದೆಯಲ್ಲ dm ಅದರ y ಕೋಆರ್ಡಿನೇಟ್ ಕಂಡು ಹಿಡ್ಕೊಂಡಿದೀವಿ, r sin ಥೀಟಾ ಅಂತ ಬಂದಿದೆ. ಹಾಗಿದ್ರೆ dm ಅಂದ್ರೆ ಏನು ಸರ್ ಅಂತ ನೀವು ಕೇಳಿದ್ರೆ dm ಇಸ್ ಈಕ್ವಲ್ ಟು ಆ ಪುಟ್ಟು ಮಾಸಿನ ಭಾರ. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಬಹಳ ಸುಲಭ. ಒಂದು ಕುಂಬಳಕಾಯಿಗೆ 10 ರೂಪಾಯಿ ಆದ್ರೆ 10 ಕುಂಬಳಕಾಯಿಗೆ ಎಷ್ಟು ಅಂತ ಲೆಕ್ಕ ಮಾಡೋದೇ ಇಲ್ಲಿರೋದು. ಇಷ್ಟಕ್ಕಿಷ್ಟ ಆದ್ರೆ ಅಷ್ಟಕ್ಕೆಷ್ಟು, ಯೂನಿಟರಿ ಮೆಥಡ್. ಸೊ ಹೀಗಿರ್ಬೇಕಾದ್ರೆ ಟೋಟಲ್ ಮಾಸ್ m ಇದೆ ಡಿವೈಡೆಡ್ ಬೈ ಟೋಟಲ್ ಲೆಂತ್, ಇಲ್ಲಿಂದ ಇಲ್ಲಿ ತನಕ ಟೋಟಲ್ ಲೆಂತ್ ಸರ್ಕಲಿನ ಸರ್ಕಂಫರೆನ್ಸ್ ಅಲ್ಲಿ ಅರ್ಧ. ಸೊ ಹಾಗಾಗಿ ಅದು ಪೈ ಆರ್ ಆಯ್ತು. ಟೋಟಲ್ ಮಾಸ್ ಬೈ ಟೋಟಲ್ ಲೆಂತ್ ಇಂಟು ಲೆಂತ್. ಈ ಪುಟಾಣಿ ಭಾಗದ ಲೆಂತ್ DL ಇದೆ ಅಂತ ಅನ್ಕೋಣ, ಹಾಗಾಗಿ DL ಅಂತ ಬರಿತೀನಿ. ಆದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆ DL ಅನ್ನೋ ಲೆಂತ್ ಒಂದು ಆರ್ಕ್ ಅಪ್ಪ. ಇಟ್ಸ್ ಅನ್ ಆರ್ಕ್ ಲೆಂತ್. ಆರ್ಕ್ ಲೆಂತ್ ನ ಕ್ಯಾಲ್ಕುಲೇಟ್ ಮಾಡೋ ರೀತಿ ಏನು? DM ಈಕ್ವಲ್ ಟು m ಡಿವೈಡೆಡ್ ಬೈ ಪೈ ಆರ್ ಇಂಟು ಆರ್ಕ್ ಲೆಂತ್ ಇಸ್ ಈಕ್ವಲ್ ಟು ರೇಡಿಯಸ್ ಇಂಟು ಆಂಗಲ್ ಸಬ್ಟೆಂಡೆಡ್ ಬೈ ದಿ ಆರ್ಕ್. S is equal to r theta ಫಾರ್ಮುಲಾ, L equal to r into d theta. ಹಾಗಾಗಿ ಇದನ್ನ ಬರ್ಕೊಂಡಿದ್ದೀನಿ. r ಮತ್ತೆ r ಕ್ಯಾನ್ಸಲ್ ಆಯ್ತು. dm ಅಂದ್ರೆ ಈಗ m ಡಿವೈಡೆಡ್ ಬೈ ಪೈ ಇಂಟು ಡಿ ಥೀಟಾ ಅಂತ ಹೇಳಿ. ಈ y ಅಂದ್ರೆ ನಮ್ಗೀಗ ಗೊತ್ತಿದೆ, ಇದು r ಸೈನ್ ಥೀಟಾನಪ್ಪ. dm ಅಂದ್ರೆ ಏನು ಅಂತ ಸಹ ಗೊತ್ತಿದೆ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ನಮ್ಮ ಇಂಟಿಗ್ರಲ್ ಅಲ್ಲಿ. ಸೊ YCM is equal to 1/m into integral of y is r sin theta multiplied by dm is m divided by pi into d theta ಅಂತ ಹೇಳಿ ಬರ್ಕೋಬಹುದು. ಇಲ್ಲಿ ಇಂಟಿಗ್ರೇಟ್ ಮಾಡ್ತಾ ಇರೋದು ಆಂಗಲ್ ನೋಡಿ, ಡಿ ಥೀಟಾ ಬಂದಿದೆ. ಆಂಗಲ್ ನ ಎಲ್ಲಿಂದ ಎಲ್ಲಿವರೆಗೂ ಇಂಟಿಗ್ರೇಟ್ ಮಾಡೋದು? ಈ ಪುಟಾಣಿ ಮಾಸ್ಗಳು ಇಲ್ಲಿಂದ ಇಲ್ಲಿವರೆಗೂ ಇದೆ, ಹಾಗಾಗಿ ಥೀಟಾ 0 ಇಂದ 180 ಡಿಗ್ರಿ ವರೆಗೂ ಹೋಗುತ್ತೆ. ರೇಡಿಯನ್ ನಲ್ಲಿ ಬರೆಯೋದಾದ್ರೆ ಇದನ್ನ 0 ಇನಿಷಿಯಲ್ ಆಂಗಲ್ 0, ಫೈನಲ್ ಆಂಗಲ್ ನ 180 ಡಿಗ್ರಿ ಬಂದು ಪೈ ಅಂತ ಹೇಳಿ ಬರ್ಕೋಬಹುದು. ಇಲ್ಲಿ m ಮತ್ತೆ m ಕ್ಯಾನ್ಸಲ್ ಆಗೋದ್ರಿಂದ YCM ನ ಇಂಟಿಗ್ರಲ್ ಹೀಗೆ ಕಾಣುತ್ತೆ, r ಡಿವೈಡೆಡ್ ಬೈ ಪೈ ಇಂಟು ಇಂಟಿಗ್ರಲ್ ಆಫ್ 0 ಟು ಪೈ ಆಫ್ ಸೈನ್ ಥೀಟಾ ಡಿ ಥೀಟಾ ಬರುತ್ತೆ. ಹೀಗಿರ್ಬೇಕಾದ್ರೆ ಇಂಟಿಗ್ರಲ್ ಆಫ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಆದ್ರಿಂದ ಮೈನಸ್ r ಡಿವೈಡೆಡ್ ಬೈ ಪೈ ಮೈನಸ್ ಆರ್ ಡಿವೈಡೆಡ್ ಬೈ ಪೈ. ಇಲ್ಲಿ ಈ ಪೈನ ಇಲ್ಲಿ ಬರ್ದಿದ್ದು ಬೈ ಮಿಸ್ಟೇಕ್ m ಅಂತ ಬರ್ದಿದ್ದೀನಿ, ಕ್ಷಮಿಸಿ. ಸೊ ಇವಾಗ ಇಂಟಿಗ್ರಲ್ ಆಫ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಸೊ ಹಾಗಾಗಿ ಆ ಕಾಸ್ ಥೀಟಾನ ಬಿಟ್ವೀನ್ 0 ಅಂಡ್ ಪೈ ಅಂತ ಹೇಳ್ಬಾರ್ದು. ಈಗ ಇವ್ಯಾಲ್ಯೂಯೇಟ್ ಮಾಡೋಣ. ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ನಿಮಗೆ ಮೈನಸ್ ಆರ್ ಡಿವೈಡೆಡ್ ಬೈ ಪೈ ಇಂಟು ಕಾಸ್ ಪೈ
ಅಪ್ಪರ್ ಲಿಮಿಟ್ ನ ಫಸ್ಟ್ ಬರಿಬೇಕು, ಮೈನಸ್ ದ ಲೋವರ್ ಲಿಮಿಟ್ ಬರಿಬೇಕು, ಕಾಸ್ 0 ಆಗುತ್ತೆ. ಸೊ ಕಾಸ್ 0 ಇದೆ. ಈಗ YCM ಏನ್ ಬರುತ್ತೆ, ಕಾಸ್ ಪೈ ಅಂದ್ರೆ -1, ಕಾಸ್ 0 ಅಂದ್ರೆ 1, -1 -1 -2 ಆಯ್ತಪ್ಪ. -2 ಇಂಟು -r/π ನಿಮ್ಗೆ +2r ಡಿವೈಡೆಡ್ ಬೈ ಪೈ ಬರುತ್ತೆ. ಇದು ನಮ್ಮ y ಕೋಆರ್ಡಿನೇಟ್ ಸೆಂಟರ್ ಆಫ್ ಮಾಸ್ ಇಂದು. ಸೊ ಇಲ್ಲಿ ಎಲ್ಲೋ ಮಧ್ಯದಲ್ಲಿ ಇರುತ್ತೆ, ಒಂದ್ ಸ್ವಲ್ಪ ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಅಲ್ಲದೆ ಇದ್ರು ಒಂದ್ ಸ್ವಲ್ಪ ಆ ಕಡೆಗೆ 2r ಡಿವೈಡೆಡ್ ಬೈ ಪೈ ಅನ್ನೋ ಡಿಸ್ಟೆನ್ಸ್ ಅಲ್ಲಿ ಆರಿಜಿನ್ ಇಂದ ಇರುತ್ತೆ. ಎಕ್ಸ್ ಕೋಆರ್ಡಿನೇಟ್ ಹೇಗಿದ್ರು 0 ಇದೆ, ನಾವು ಆಗ್ಲೇ ಹೇಳಿದೀವಿ. ಸೆಮಿ ಸರ್ಕ್ಯುಲರ್ ರಿಂಗಿನ ಸೆಂಟರ್ ಆಫ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ಇದು. ಆದ್ರೆ ಎಕ್ಸಾಮ್ ಅಲ್ಲಿ ಇದನ್ನ ಅಷ್ಟನ್ನು ಮಾಡಕ್ಕೆ ಸಮಯ ಸಾಲದಲ್ಲೇ ಇರಬಹುದು. ಅದಕ್ಕೆ ಇದನ್ನ ಮತ್ತೆ ಮತ್ತೆ ಡಿರೈವ್ ಮಾಡಿದ್ರೆ ನೀವು ಯಾವುದೇ ಕಷ್ಟವಿಲ್ದಲೆ ಈ ಫಾರ್ಮುಲಾನ ತಲೆನಲ್ಲಿ ಉಳಿಸ್ಕೋಬಹುದು. ಬೈ ಹಾರ್ಟ್ ಮಾಡಿ ಅಲ್ಲ, ಪ್ರಾಕ್ಟೀಸ್ ಮಾಡಿ. ಯಾವುದನ್ನೇ ಬೈ ಹಾರ್ಟ್ ಮಾಡಿದ್ರೆ ನಿಮ್ಮ ತಲೆನಲ್ಲಿ ಅದು ತುಂಬಾ ಹೊತ್ತು ಉಳಿಯೋದಿಲ್ಲ. ಉಳಿಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಮುಂದಕ್ಕೆ ಹೋಗೋಣ. ಹೋದ ಪ್ರಾಬ್ಲಮ್ ನಲ್ಲಿ ನಾವು ಸೆಂಟರ್ ಆಫ್ ಮಾಸ್ ಆಫ್ ಅ ರಿಂಗ್ ಕ್ಯಾಲ್ಕುಲೇಟ್, ಸೆಮಿ ಸರ್ಕ್ಯುಲರ್ ರಿಂಗ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈ ಸಲ ಸೆಮಿ ಸರ್ಕ್ಯುಲರ್ ಡಿಸ್ಕ್ ಇಂದು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಇಲ್ಲಿ ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಒಂದು ಉಳ್ಳಾಗಡ್ಡಿ, ಈರುಳ್ಳಿ ತಗೊಂಡು ಅದನ್ನ ಅಡ್ಡಡ್ಡ ಕಟ್ ಮಾಡಿದ್ರೆ ರಿಂಗ್ 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 ಆಗಿ ಒಂದು ರಿಂಗ್ಗಳು ಸೇರ್ಕೊಂಡು ಒಂದು ಡಿಸ್ಕ್ ಆಗತ್ತೆ. ಹೀಗಾಗತ್ತೆ. ಅದನ್ನ ಮತ್ತೆ ಈ ಪೂರ್ತಿ ಡಿಸ್ಕ್ ಅಲ್ಲಿ ಅರ್ಧ ಕಟ್ ಮಾಡಿದೀವಿ. ಸೊ ಲೇಯರ್ 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 ಆಗಿ ಹೀಗೆ ಕಾಣುತ್ತೆ. ನೀವು ಹೋಟ್ಲಿಗೆ ಹೋದಾಗ ಈ ನಾರ್ತ್ ಇಂಡಿಯನ್ ಊಟ ಆರ್ಡರ್ ಮಾಡಿದಾಗ ಕೊಡ್ತಾರೆ ನೋಡಿ, ನಮ್ಮ ಈರುಳ್ಳಿ ಕಟ್ ಮಾಡಿ ಆ ರಿಂಗ್ 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 ಸೇರಿ ಡಿಸ್ಕ್ ಆಗಿರುತ್ತೆ. ಅದನ್ನ ಅರ್ಧ ಕಟ್ ಮಾಡಿದೀವಿ. ಇದು ಸಮಾಚಾರ. ಹೀಗಿರ್ಬೇಕಾದ್ರೆ ನಾವು ಈ ಡಿಸ್ಕಿನಲ್ಲಿ ಆ ಥರದ್ದು ಒಂದು ಸಣ್ಣ ರಿಂಗ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಹೀಗೆ ಈ ಸಣ್ಣ ರಿಂಗಿನ ರೇಡಿಯಸ್ ಅನ್ನ ಸ್ಮಾಲ್ ಆರ್ ಅಂತ ಹೇಳಿ ಕರೆಯೋಣ. ಬೇಕಾದ್ರೆ ಇದನ್ನ ನಾನು ಶೇಡ್ ಮಾಡಿಬಿಟ್ಟಿರ್ತೀನಿ, ನಿಮಗೆ ಆಮೇಲಿಂದ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ. ಎಕ್ಸ್ ಕೋಆರ್ಡಿನೇಟ್ ಈ ಡಿಸ್ಕ್ ಇಂದು ಈಗಲೂ 0, ಅದನ್ನ ಮುಂಚೆನೆ ಬರ್ಕೊಂಡ್ಬಿಡ್ಬಹುದು. XM ಮುಂಚಿಂದಲೂ 0 ಇದೆ ಅಂತ ಹೇಳಿ. ಕಾರಣ ಇದು ನಮ್ಮ ಆರಿಜಿನ್. ಹಾಗಾಗಿ ಆ ಕಡೆಗೆ ಎಷ್ಟು ಮಾಸ್ ಇದೆಯೋ ಈ ಕಡೆಗೂ ಸಹ ಅಷ್ಟೇ ಮಾಸ್ ಇದೆ. ಸೊ ಹಾಗಾಗಿ ಎಕ್ಸ್ ಕೋಆರ್ಡಿನೇಟ್ ಆಫ್ ದ ಸೆಂಟರ್ ಆಫ್ ಮಾಸ್ 0 ಇದೆ. ಹೀಗಿರ್ಬೇಕಾದ್ರೆ ನಾವು ಈಗ ಫಾರ್ಮುಲಾ ಬರ್ಕೊಂಡಾಗ YCM ಗೆ 1 ಟೋಟಲ್ ಮಾಸ್ ಆಫ್ ದ ಬಾಡಿ ಇಂಟು ಇಂಟಿಗ್ರಲ್ ಆಫ್ y1 to y2 ಆಫ್ YDM ಬರುತ್ತೆ. ಟೋಟಲ್ ಮಾಸ್ ಆಫ್ ದ ಬಾಡಿ ಹೇಗಿದ್ರು m ಇದೆ. ಸೊ ಇದ್ರ ಬಗ್ಗೆ ನಮಗೆ ಗೊತ್ತಿದೆ. DM ಅಂದ್ರೇನು, ಆ ಬಾಡಿಯ ಒಂದು ಪುಟ್ಟ ಭಾಗ. ಆ ಭಾಗ ಯಾವುದು? ಈ ಶೇಡ್ ಮಾಡಿರುವಂತಹ ರಿಂಗ್. ಆ DM ಎಷ್ಟಿದೆ ಅಂತ ನೀವು ಕೇಳಿದ್ರೆ ಟೋಟಲ್ ಮಾಸ್ m ಇದೆ. ಟೋಟಲ್ ಏರಿಯಾ πr² ಅಲ್ಲಿ ಅರ್ಧ ಇದೆ, by2 ಅಲ್ವೇ. ಪೂರ್ತಿ ಏರಿಯಾ πr² ಆದ್ರೆ ಅದರಲ್ಲಿ ಅರ್ಧ ಮಾತ್ರ ಇದೆ, πr²/2 ಮಲ್ಟಿಪ್ಲೈಡ್ ಬೈ ಏರಿಯಾ. ಏರಿಯಾ ಯಾವ್ದ್ರದ್ದು? ಈ ಶೇಡೆಡ್ ಪೋರ್ಷನ್ ಏರಿಯಾ. ಶೇಡೆಡ್ ಪೋರ್ಷನ್ ಏರಿಯಾ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಈ ರಿಂಗ್ ಇದೆಯಲ್ಲ, ಅದನ್ನ ನೀವು ಒಂದು ರೆಕ್ಟಾಂಗಲ್ ಅಂತ ಅನ್ಕೊಳ್ಳಿ. ಆ ರೆಕ್ಟಾಂಗಲ್ ನ ಬೆಂಡ್ ಮಾಡಿದಾಗ ಬಂದಿರೋದು ಒಂದು ಸೆಮಿ ಸರ್ಕಲ್, ಒಂದು ಸೆಮಿ ಸರ್ಕ್ಯುಲರ್ ರಿಂಗ್. ಹಾಗಾದ್ರೆ ಆ ರೆಕ್ಟಾಂಗಲಿನ ಉದ್ದ ಇದೆಯಲ್ಲ, ಅದು ಸರ್ಕಂಫರೆನ್ಸ್ ಆಗುತ್ತೆ. ಅದರ ಅಡ್ಡಡ್ಡ ಎಷ್ಟು ಉದ್ದ ಇದೆ ಅಂತಂದ್ರೆ ಇಷ್ಟು ಉದ್ದ ಇದೆ, ಇಲ್ಲಿ ಮೇಲಿಂದ ತೆಳಗವರೆಗೂ. ಇದು ಲೆಂತ್, ಇದು ಬ್ರೆಡ್. ಲೆಂತ್ ಇಲ್ಲಿ πr ಆದ್ರೆ ಪೈ ಸ್ಮಾಲ್ ಆರ್, ಯಾಕೆಂದ್ರೆ ಇಲ್ಲಿಗೆ ಸ್ಮಾಲ್ ಆರ್ ಅಂತ ಮಾಡ್ಕೊಂಡಿದ್ದೀನಿ. ಬ್ರೆಡ್ ಇದೆಯಲ್ಲ, ಇದು ಇಷ್ಟು ದಪ್ಪ. ಯಾಕೆಂದ್ರೆ ಇದು ಎಷ್ಟು ದಪ್ಪ ಇದೆ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಆರ್ ಇದ್ರೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಇಟ್ಟರೆ dr ಆಗುತ್ತೆ. ಸೊ ಹಾಗಾಗಿ ಅದು dr. ಲೆಂತ್ ಆಫ್ ದ ರೆಕ್ಟಾಂಗಲ್, ಆ ರೆಕ್ಟಾಂಗಲ್ ಆಗಿ ಇಮ್ಯಾಜಿನ್ ಮಾಡಬೇಕು ಅಂತ ಆಗ್ಲೇ ಹೇಳಿದೆ. ಅದನ್ನ ಬೆಂಡ್ ಮಾಡಿದೀವಿ, ಅದು ರಿಂಗ್ ಆಗಿದೆ, ಸೆಮಿ ಸರ್ಕ್ಯುಲರ್ ರಿಂಗ್ ಆಗಿದೆ. ಇದು ಲೆಂತ್, ಇದು ಬ್ರೆಡ್. ಸೊ ಟೋಟಲ್ ಏರಿಯಾ, ಟೋಟಲ್ ಮಾಸ್ ಬೈ ಟೋಟಲ್ ಏರಿಯಾ ಮಲ್ಟಿಪ್ಲೈಡ್ ಬೈ ದಿ ಏರಿಯಾ ಗಿವ್ಸ್ ಯು ಮಾಸ್. ಆ ಸಣ್ಣ ಭಾಗದ ಮಾಸ್ ಬಂದಿದೆ. ಈಗ ಪೈ ಮತ್ತೆ ಪೈ ಕ್ಯಾನ್ಸಲ್ ಆಗುತ್ತೆ. ಹೀಗಿರ್ಬೇಕಾದ್ರೆ DM, ಓಕೆ, DM ಈಕ್ವಲ್ ಟು m ಇಂಟು 2m ಡಿವೈಡೆಡ್ ಬೈ r² ಇಂಟು r dr ಬಂದಿದೆ.
ಇದು ಡಿ ಎಂ ಇನ ಫಾರ್ಮುಲಾ. ಹಾಗಿದ್ರೆ ಸರ್ ಇವಾಗ ಡಿ ಎಂ ಅಂದ್ರೆ ಏನು ಅಂತ ನೋಡಿದೀವಿ. ವೈ ಅಂದ್ರೆ ಏನು? ವೈ ಬಹಳ ಸುಲಭ. ವೈ ಅಂದ್ರೆ ಈ ಪೂರ್ತಿ ಸೆಮಿ ಸರ್ಕ್ಯುಲರ್ ಡಿಸ್ಕ್ ಯಾವ ಜಾಗದಲ್ಲಿ ಇದೆಯೋ ಅದು. ಸರ್ ಒಂದು ಜಾಗದಲ್ಲಿ ಇಲ್ವಲ್ಲ, ಎಲ್ಲಾ ಕಡೆ ಇದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇದೆ. ಅದಕ್ಕೆ ಸೆಂಟರ್ ಆಫ್ ಮಾಸ್ ಗೊತ್ತಿರಬೇಕು ಅಂತ ಹೇಳೋದು. ಈ ಪೂರ್ತಿ ರಿಂಗ್, ಪೂರ್ತಿ ಸೆಮಿ ಸರ್ಕ್ಯುಲರ್ ರಿಂಗ್ ಎಲ್ಲಿದೆ ಅಂತ ಕೇಳಿದ್ರೆ ಅದರ ಸೆಂಟರ್ ಆಫ್ ಮಾಸ್ ಅಲ್ಲಿದೆ. ಅದರ ಸೆಂಟರ್ ಆಫ್ ಮಾಸ್ 2r/π ಅಷ್ಟು ದೂರದಲ್ಲಿ ಇದೆ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡಿದೀವಿ 2r/π. ಅದನ್ನ ಈ ವಿಷಯ ಮತ್ತೆ ಈ ವಿಷಯ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಆಗ ನಮ್ಮ ಇಂಟಿಗ್ರಲ್ ಏನ್ ಶೇಪ್ ತಗೊಳುತ್ತೆ ನೋಡೋಣ. YCM is equal to 1/m into integral of y is 2r divided by pi multiplied by dm is 2m divided by r square multiplied by r dr ಆಯ್ತು. ಮಲ್ಟಿಪ್ಲೈಡ್ ಬೈ ಆರ್ ಡಿ ಆರ್ ಆಯ್ತು. ಸೊ ಹೀಗಿರ್ಬೇಕಾದ್ರೆ ನಾವು ಎಲ್ಲಿಂದ ಎಲ್ಲಿವರೆಗೂ ಇಂಟಿಗ್ರೇಟ್ ಮಾಡಬೇಕು ಅಂತ ನೋಡೋಣ. ಈ ತರ ಸಣ್ಣ ಸಣ್ಣ ನಮ್ಮ ಡಿಸ್ಕ್ ರಿಂಗ್ಗಳು ಸ್ಟಾರ್ಟಿಂಗ್ ಫ್ರಮ್ ಆರ್ ಈಕ್ವಲ್ ಟು 0 ಇಂದ ಆರ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ವರೆಗೂ ಇದೆ. ಹಾಗಾಗಿ ಅದನ್ನ ಇಂಟಿಗ್ರೇಟ್ ಮಾಡೋಣ. ಇಲ್ಲಿ ಎಂ ಮತ್ತೆ ಎಂ ಕ್ಯಾನ್ಸಲ್ ಆಗುತ್ತೆ. YCM ಇನ ಇಂಟಿಗ್ರಲ್ ಹೀಗೆ ಕಾಣುತ್ತೆ. 2 into 2 4 ಡಿವೈಡೆಡ್ ಬೈ ಪೈ, ಇಲ್ಲಿ ಕೆಳಗಡೆ ಆರ್ ಸ್ಕ್ವೇರ್ ಇದೆ, ಸೊ ಆರ್ ಸ್ಕ್ವೇರ್ ಅಂತ ಹೇಳಿ ಬರಿತೀನಿ, ಇಂಟು ಇಂಟಿಗ್ರಲ್ ಆಫ್ ಆರ್ ಸ್ಕ್ವೇರ್ ಡಿ ಆರ್ ಬಂತು. 0 to r ಇಂಟಿಗ್ರೇಟ್ ಮಾಡಬೇಕು. ಸೊ ಹಾಗಾಗಿ ನಮ್ಗೆ 4 ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್ ಇಂಟು ಆರ್ ಕ್ಯೂಬ್ ಡಿವೈಡೆಡ್ ಬೈ 3 ಬಿಟ್ವೀನ್ ದ ಲಿಮಿಟ್ಸ್ 0 ಅಂಡ್ ಕ್ಯಾಪಿಟಲ್ ಆರ್ ಬಂತು. ಹೀಗಿರ್ಬೇಕಾದ್ರೆ ಮುಂದಕ್ಕೆ ಹೋಗೋಣ. YCM is equal to 4 divided by 3 pi r square multiplied by upper limit minus the lower limit r cube minus 0 cube. So ಹಾಗಿದ್ರೆ ಏನ್ ಬಂತು ಆನ್ಸರ್ YCM equal to 4 divided by 3 pi r square ಮತ್ತೆ ಕ್ಯೂಬ್ ಕ್ಯಾನ್ಸಲ್ ಆಗಿ r ಉಳ್ಕೊಳ್ಳುತ್ತೆ. ಸೊ YCM is equal to 4r divided by 3 pi ಬರುತ್ತೆ. ಇದು ಸೆಮಿ ಸರ್ಕ್ಯುಲರ್ ಡಿಸ್ಕ್ಗೆ ಸೆಂಟರ್ ಆಫ್ ಮಾಸ್ ಅಪ್ಪ, 4r divided by 3 pi. ಅಂದ್ರೆ ಇಲ್ಲೆಲ್ಲೋ ಮಧ್ಯದಲ್ಲಿ 4r divided by 3 pi ಅನ್ನೋ ಅಷ್ಟು ದೂರದಲ್ಲಿ ಆರಿಜಿನ್ ಇಂದ ಆ ಸೆಂಟರ್ ಆಫ್ ಮಾಸ್ ಅನ್ನೋದು ಲೊಕೇಟ್ ಆಗಿದೆ. ಸೊ ಇದು ನಿಮ್ಮ ಕ್ವೆಶ್ಚನ್ಗೆ ಉತ್ತರ. ಈ ತರ ಯಾವುದೇ ಸೆಂಟರ್ ಆಫ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇಂಟಿಗ್ರೇಷನ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ನೀವು ಕೇಳಬಹುದು, ಸರ್ ಪ್ರತಿ ಲೆಕ್ಕಕ್ಕೂ ಇದೇ ತರ ಇಂಟಿಗ್ರೇಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಎಕ್ಸಾಮ್ ನಲ್ಲಿ ನಿಜವಾಗ್ಲೂ ಪೇಪರ್ ನ ಮುಗಿಸಕ್ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಗೆ ಒಂದು ಲಿಸ್ಟ್ ತಂದಿದ್ದೀನಿ. ಈ ಲಿಸ್ಟ್ ನಿಮ್ಗೆ ಶಾರ್ಟ್ ಕಟ್ ಆಗಿ ಸರ್ವ್ ಮಾಡುತ್ತೆ ಬೇರೆ ಬೇರೆ ಬಾಡಿಗಳಿಗೆ ಸೆಂಟರ್ ಆಫ್ ಮಾಸ್ ಎಲ್ಲಿರುತ್ತೆ ಅಂತ ಹೇಳಿ. ಒಂದು ಹೆಮಿಸ್ಫೆರಿಕಲ್ ಸ್ಫಿಯರ್ಗೆ ಫ್ರಮ್ ದ ಸೆಂಟರ್ YC is r divided by 2 ಅಂದ್ರೆ r/2 ಅಷ್ಟು ದೂರದಲ್ಲಿ ಇರುತ್ತೆ. ಇದಕ್ಕೆ 3r/8 ಸಾಲಿಡ್ ಹೆಮಿಸ್ಫಿಯರ್ ಆಗಿದ್ರೆ, ಸರ್ಕ್ಯುಲರ್ ಕೋನ್ ಆಗಿದ್ರೆ h/π, ಇದು ಹಾಲೋ ಆಗಿದ್ರೆ h/3. ಸೊ ಈ ನಿಮ್ಮ ಸೆಂಟರ್ ಆಫ್ ಮಾಸ್ಗೆ ಫಾರ್ಮುಲಾಗಳನ್ನ ನೀವು ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಸಾಕಷ್ಟು ನಿಮಗೆ ಉಪಯೋಗ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ. ಸೊ ಹಾಗಾಗಿ ಇದನ್ನ ವಿಡಿಯೋನ ಇಲ್ಲಿ ಪಾಸ್ ಮಾಡಿ ಇದನ್ನ ಬರ್ಕೊಂಬಿಡಿ ಒಂದು ಕಡೆ, ಬಹಳ ಉಪಯೋಗ ಆಗುತ್ತೆ. ಹೋಗೋಣ ಮುಂದಿನ ಪ್ರಶ್ನೆಗೆ. ಇದು ಕಡೆಯ ಪ್ರಶ್ನೆ, ಆದ್ರೆ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಂದಿರೋದ್ರಿಂದ ಬಹಳ ಮುಖ್ಯ ಪ್ರಶ್ನೆ ಅಂತ ಅನ್ಕೋಬಹುದು. ಕ್ವೆಶ್ಚನ್ ಅನ್ನ ಓದೋಣ. A circular disc of radius r is removed from a bigger circular disc of radius 2r such that the circumferences of the discs coincide. ನೋಡೋಣ. ಒಂದು ಡಿಸ್ಕ್ ಇದೆಯಂತೆ, ಹೀಗೆ ಆ ಡಿಸ್ಕ್ ರೇಡಿಯಸ್ 2r ಇದೆಯಂತೆ. ನೋಡೋಣ. ರೇಡಿಯಸ್ ಈಗ ಇದು ಸೆಂಟರ್ ಅಂತ ಅನ್ಕೊಂಡ್ರೆ ಅದರ ರೇಡಿಯಸ್ 2r ಇದೆಯಂತೆ. ಬೇಕಿದ್ರೆ ಅದನ್ನ ಈ ಕಡೆಗೆ ಬರ್ಕೋತೀನಿ. ಇದು ಸೆಂಟರ್ ಆದ್ರೆ ಇದು ಅದರ ರೇಡಿಯಸ್ 2r, ಅದರ ರೇಡಿಯಸ್. ಈ ಸರ್ಕಲ್ಲಿನಲ್ಲಿ, ಈ ಡಿಸ್ಕ್ ಅಲ್ಲಿ
ಆರ್ ಅನ್ನುವಷ್ಟು ಭಾಗನ ತೆಗೆದ್ಬಿಡ್ತಾರಂತೆ, ಆರ್ ಅನ್ನುವಷ್ಟು ರೇಡಿಯಸ್ಸಿನ ಡಿಸ್ಕ್ ಅನ್ನ ತೆಗೆದ್ಬಿಡ್ತಾರಂತೆ. ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಇಷ್ಟು ಭಾಗ ತೆಗೆದಿದ್ದಾರೆ, ಇಷ್ಟು ಭಾಗ ಹೋಗಿದೆ. ಸೊ ಅದು ಹೋಗಿದೆ ಅಂತ ಹೇಳಕ್ಕೆ ಅದನ್ನ ಈ ಕಲರ್ ಅಲ್ಲಿ ಇಟ್ಕೊಂಡ್ಬಿಡೋಣ. ಅದ್ರ ಜೊತೆಗೆ ಇದರ ರೇಡಿಯಸ್ ಇವಾಗ ನಿಮ್ಗೆ ಆಲ್ರೆಡಿ ತಲೆಗೆ ಹೊಳೆದಿರಬಹುದು. ಇದು ಈ ರೇಡಿಯಸ್ ಆರ್ ಅಷ್ಟಿರುತ್ತೆ ಅಂತ ಹೇಳಿ. ಎರಡೂ ಸರ್ಕಂಫರೆನ್ಸ್ ಗಳು ಟಚ್ ಆಗ್ತಿದೆಯಂತೆ, ಅದು ನೋಡಕ್ಕೆ ಇಲ್ಲೇ ಕಾಣ್ತಾ ಇದೆ. ಇಷ್ಟನ್ನ ತೆಗೆದಾಗ ಅದರ ಸೆಂಟರ್ ಆಫ್ ಮಾಸ್ ಎಲ್ಲಿರುತ್ತೆ ಅನ್ನೋದು ಪ್ರಶ್ನೆ. ನೋಡೋಣ. ಈಗ ಯಾವುದು ಡಿಸ್ಕ್ ನ ತೆಗೆದಲೇ ಇದ್ದಾಗ, ಹೀಗಿದ್ದಾಗ ಸೆಂಟರ್ ಆಫ್ ಮಾಸ್ ಎಕ್ಸಾಕ್ಟ್ಲಿ ಮಧ್ಯದಲ್ಲಿತ್ತು. ಅದರ ಎಕ್ಸಿಎಂ ಮತ್ತೆ ವೈಸಿಎಂ ಎರಡೂ ಝೀರೋನೇ ಇತ್ತು. ಆದ್ರೆ ಈಗ ಕ್ಷಮಿಸಿ, ಆ ಡಿಸ್ಕ್ ನ ತೆಗೆದ್ಬಿಡ್ಲಾಗಿದೆ. ಹಾಗಾಗಿ ಅದರ ಸೆಂಟರ್ ಆಫ್ ಮಾಸ್ ಈಗ ಎಲ್ಲಿ ಬರುತ್ತೆ ಅಂತ ನೀವು ಕೇಳಿದ್ರೆ, ಅದರ ಸೆಂಟರ್ ಆಫ್ ಮಾಸ್ ಈಗ ಲೆಫ್ಟ್ ಸೈಡ್ ಬರುತ್ತೆ. ಕಾರಣ, ಆ ಕಡೆನೂ ಮಾಸು ಈ ಕಡೆನೂ ಮಾಸ್ ಇದ್ದಾಗ ಎಕ್ಸಾಕ್ಟ್ಲಿ ಸೆಂಟರ್ ಅಲ್ಲಿ ಇರೋದು. ಅಷ್ಟು ಮಾಸ್ ಹೋಗ್ಬಿಟ್ಮೇಲೆ ಈ ಕಡೆ ಭಾರ ಇರೋದ್ರಿಂದ ಸೆಂಟರ್ ಆಫ್ ಮಾಸ್ ಈ ಕಡೆ ಶಿಫ್ಟ್ ಆಗುತ್ತೆ. ಈ ಸೆಂಟರ್ ಆಫ್ ಮಾಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಆದ್ರೆ ಮೇಲ್ಗಡೆ ಎಷ್ಟು ಮಾಸ್ ಹೋಗಿದೆಯೋ ಕೆಳಗಡೆನೂ ಅಷ್ಟೇ ಮಾಸ್ ಹೋಗಿರೋದ್ರಿಂದ ವೈ ಕೋಆರ್ಡಿನೇಟ್ ಆಫ್ ದ ಸೆಂಟರ್ ಆಫ್ ಮಾಸ್ ಏನ್ ಚೇಂಜ್ ಆಗಲ್ಲ. ಹಾಗಾಗಿ ವೈಸಿಎಂ ಝೀರೋ ಇತ್ತು, ಝೀರೋನೇ ಇರುತ್ತೆ ಅಂತ ಅನ್ಕೋಬಹುದು. ಹೀಗಿರ್ಬೇಕಾದ್ರೆ ನಾವು ಇದನ್ನ ಯೋಚನೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಈ ಮಿಸ್ಸಿಂಗ್ ಮಾಸ್ ಪ್ರಾಬ್ಲಮ್ಗಳು ಸಾಕಷ್ಟು ಫ್ರೀಕ್ವೆಂಟ್ ಆಗಿ ಬರುತ್ತೆ, ಹಾಗಾಗಿ ಕೇಳಿಸ್ಕೊಳ್ಳಿ. ನಮ್ಮ ಡಿಸ್ಕ್ ಅಲ್ಲಿ ನಿಮ್ಮನ್ ಕೇಳಿದ್ರೆ ಒಂದ್ ಡಿಸ್ಕ್ ಇದೆ ಅಂತ ಹೇಳ್ತೀರಾ, ಬಟ್ ನನ್ನ ಕಣ್ಣಿಗೆ 2 ಡಿಸ್ಕ್ ಕಾಣ್ತಾ ಇದೆ. ಇದು ಹೇಗೆ ಸರ್ ಅಂತಂದ್ರೆ, ಒಂದು ಪೂರ್ತಿ ಡಿಸ್ಕ್, ಇನ್ನೊಂದು ಈ ಇಲ್ದಲೇ ಇರೋ ಡಿಸ್ಕ್. ಇಲ್ದಲೇ ಇರೋ ಡಿಸ್ಕ್ ಅಂದ್ರೆ ಏನು? ಖಾಲಿ ಜಾಗ. ಖಾಲಿ ಜಾಗ ಬರೋದು ಹೇಗೆ? ಪಾಸಿಟಿವ್ ಮಾಸ್ ಇರೋ ಜಾಗದಲ್ಲಿ ನೆಗೆಟಿವ್ ಮಾಸ್ ಅನ್ನು ಅಂಟಿಸಿದ್ರೆ ಪಾಸಿಟಿವ್ ನೆಗೆಟಿವ್ ಕ್ಯಾನ್ಸಲ್ ಆಗಿ ಆ ಜಾಗ ಖಾಲಿ ಆಗುತ್ತೆ ಅನ್ನೋದು ಐಡಿಯಾ. ಬಟ್ ಸರ್, ಇದು ನಿಜವಾಗ್ಲೂ ಇರುತ್ತಾ? ನೆಗೆಟಿವ್ ಮಾಸ್ ಅಂತ ಇರೋದಿಲ್ಲ. ರಿಯಲ್ ಲೈಫ್ ಅಲ್ಲಿ ನೆಗೆಟಿವ್ ಮಾಸ್ ಇರೋದಿಲ್ಲ. ಇದು ಬರೀ ಒಂದು ಮ್ಯಾಥಮ್ಯಾಟಿಕಲ್ ಟೂಲ್ ಅಷ್ಟೇ. ಸೊ ಹಾಗಿದ್ರೆ ನನಗೆ 2 ಆಬ್ಜೆಕ್ಟ್ಸ್ ಇದೆ ಬೋರ್ಡ್ ಮೇಲೆ. ಒಂದು ಪೂರ್ತಿ ಮಾಸ್, ಆ M1 ಅನ್ನೋದನ್ನ ಕ್ಯಾಪಿಟಲ್ ಎಂ ಅಂತ ಹೇಳಿ ಬರ್ಕೋತೀವಿ. ಇನ್ನೊಂದು ನೆಗೆಟಿವ್ ಮಾಸ್ ಅಪ್ಪ, ಅದ್ರನ್ನ M2 ಅಂತ ಬರಿತೀನಿ. ಅದ್ಯಾವುದು? ಈ ಕಟ್ ಮಾಡಿರೋ ಭಾಗದ ಮಾಸ್ ಏನು ಹೋಗಿದೆಯೋ ಅದನ್ನ ನೆಗೆಟಿವ್ ಮಾಸ್ ಅಂತ ತಗೋತೀನಿ. ನೆಗೆಟಿವ್ ನ ಪೂರ್ತಿ ಡಿಸ್ಕಿನ ಮೇಲಿರುವಂತಹ ಮಾಸ್ ಮೇಲೆ ಇಟ್ಟಾಗ ಪಾಸಿಟಿವ್ ನೆಗೆಟಿವ್ ಖಾಲಿಯಾಗಿ ಇಷ್ಟು ಜಾಗ ಎಂಟಿ ಆಗುತ್ತೆ. ಹೀಗಿರ್ಬೇಕಾದ್ರೆ ಆ ಮಾಸ್ ಎಷ್ಟು? ಟೋಟಲ್ ಮಾಸ್ ಆಫ್ ದ ಡಿಸ್ಕ್ ಎಂ ಇದೆ, ಡಿವೈಡೆಡ್ ಬೈ ಟೋಟಲ್ ಏರಿಯಾ πr ಸ್ಕ್ವೇರ್ ಇದೆ. ಆರ್ ಅಂದ್ರೆ 2r. ಈ ಕೇಸಲ್ಲಿ 2r ಅಂದ್ರೆ 2r ದ ಹೋಲ್ ಸ್ಕ್ವೇರ್ ಇಸ್ ಗೋನ್ ಬಿ 4πr ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ ದ ಮಾಸ್ ಆಫ್ ದಿಸ್ ಬಾಡಿ. ಯಾಕೆಂದ್ರೆ ಈ ಸಣ್ಣ ಮಾಸ್ ಬೇಕು ಅಂದ್ರೆ ಟೋಟಲ್ ಮಾಸ್ ಬೈ ಟೋಟಲ್ ಏರಿಯಾ ಮಲ್ಟಿಪ್ಲೈಡ್ ಬೈ ಏರಿಯಾ ಮಾಡಬೇಕು. ಏರಿಯಾ ಇದ್ರದ್ದು πr ಸ್ಕ್ವೇರ್ ಇದೆ. ಹಾಗಾಗಿ πr ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಮಾಸ್ 2 ಏನಿದೆಯಲ್ಲ ಅದು ಕ್ಯಾಪಿಟಲ್ ಎಂ ಬೈ 4 ಆಯ್ತು. ಕ್ಯಾಪಿಟಲ್ ಎಂ ಬೈ 4 ಆಯ್ತು. ಹೀಗಿರ್ಬೇಕಾದ್ರೆ ನಾವು ಸೆಂಟರ್ ಆಫ್ ಮಾಸಿನ ಫಾರ್ಮುಲಾನ ಬರೆಯೋಣ. XCM is equal to M1 x1 plus M2 x2 divided by M1 plus M2 ಆಗುತ್ತೆ. M1 ಅಂತಂದ್ರೆ ದೊಡ್ಡ ಮಾಸು, ಅದರ ಮಾಸ್ M ಇದೆ. ಆ ಪೂರ್ತಿ ಡಿಸ್ಕಿನ ಸೆಂಟರ್ ಆಫ್ ಮಾಸ್ ಮಧ್ಯದಲ್ಲಿದೆ. ಹಾಗಾಗಿ ಅದರ ಎಕ್ಸ್ ಕೋಆರ್ಡಿನೇಟ್ 0 ಆಗುತ್ತೆ. M2 ಅಂದ್ರೆ ನೆಗೆಟಿವ್ ಮಾಸ್ ಅನ್ನ ಇಲ್ಲಿ ಆಡ್ ಮಾಡಿರುವಂತದ್ದು. ಹಾಗಾಗಿ ಅದು -m/4. ಪೂರ್ತಿ ಮಾಸ್ ಅಲ್ಲಿ ಕಾಲ್ ಭಾಗ ಇದೆ. ಪೂರ್ತಿ ಮಾಸ್ ಅಲ್ಲಿ ಕಾಲ್ ಭಾಗ ಇದೆ m/4. ಅದು ಎಲ್ಲಿದೆ? ಇಲ್ಲಿದೆ. ಈ ತೆಗೆದಿರೋ ನೆಗೆಟಿವ್ ಮಾಸಿನ ಸೆಂಟರ್ ಇಲ್ಲಿದೆ. ಸೊ ಅದು r ಅಷ್ಟು ದೂರದಲ್ಲಿದೆ. ಇಲ್ಲಿಂದ ಇಲ್ಲಿವರೆಗೂ r ಅಷ್ಟು ದೂರದಲ್ಲಿದೆ. ಹೀಗಿರ್ಬೇಕಾದ್ರೆ ಡಿವೈಡೆಡ್ ಬೈ ಟೋಟಲ್ ಮಾಸ್ m, ಇದ್ರದ್ದು -m/4, m -m/4 ಅಂತ ಹೇಳಿ ಬರಿಬೇಕಾಗತ್ತೆ. m -m/4 ಅಂತ ಹೇಳಿ ಬರ್ದಾಗ
ಮುಂದೆ ಹೋಗಕ್ಕೆ ಸುಲಭ ಆಗುತ್ತೆ ನೋಡಿ. ಇವಾಗ ಎಕ್ಸ್ ಸಿ ಎಂ ಈಕ್ವಲ್ ಟು ಎಂ ಇಂಟು 0 ಅಂತೂ 0 ಬಿಡಿ, ಮೈನಸ್ ಎಂ ಆರ್ ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 3m ಡಿವೈಡೆಡ್ ಬೈ 4 ಆಯ್ತು. ಈ 4 ಕ್ಯಾನ್ಸಲ್ ಆಗುತ್ತೆ, ಎಂ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು ಮೈನಸ್ ಆರ್ ಡಿವೈಡೆಡ್ ಬೈ 3. ಅಂದ್ರೆ ಮೈನಸ್ ಸೈನ್ ಏನ್ ಹೇಳುತ್ತೆ, ಆರಿಜಿನ್ನಿನ ಲೆಫ್ಟ್ ಸೈಡ್ಗಿದೆ, ನಮ್ಮ ಸೆಂಟರ್ ಆಫ್ ಮಾಸ್ ಅನ್ನೋದು ಮೈನಸ್ ಆರ್ ಬೈ 3 ಅನ್ನೋ ಜಾಗದಲ್ಲಿದೆ ಅಂತ ಹೇಳಿ. ಸೊ ಹೀಗೆ ನೆಗೆಟಿವ್ ಮಾಸಿನ ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋ ವಿಧಾನ. ಹೀಗೆ ಸೆಂಟರ್ ಆಫ್ ಮಾಸ್ ಮೇಲೆ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ಶೇರ್ ಮಾಡಬೇಕು ಅಂದ್ರೆ ನನಗೆ ಮೇಲ್ ಮಾಡಿ, ನನ್ನ ಹತ್ರ ಸಾಕಷ್ಟು ಭಂಡಾರ ಇದೆ, ನಿಮಗೆ ಕಳಿಸ್ಕೊಡ್ತೀನಿ, ಅಭ್ಯಾಸ ಮಾಡಿ. ನಿಮ್ಮೆಲ್ರಿಗೂ ಮುಂದೆ ಬರುವ CET, ನೀಟ್ ಮತ್ತೆ JEE ಎಕ್ಸಾಮ್ಗಳಿಗೆ ಎಲ್ರಿಗೂ ಒಳ್ಳೆ ಮಾರ್ಕ್ಸ್ ಬರಲಿ, ಎಲ್ರಿಗೂ ನಿಮ್ಗೆ ಬೇಕಾದ ಕಡೆ ಸೀಟ್ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಇವತ್ತಿನ ವಿಡಿಯೋಗೆ ನೀವು ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದ. ಮತ್ತೊಂದು ವಿಡಿಯೋ ತಗೊಂಡು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.